ಕಾಲೇಜಿನ ಹೆಸರೇ ಸರಸ್ವತಿ. ಸರಸ್ವತಿ ಅಂದರೆ ಜ್ಞಾನವತಿ ಎಂದರ್ಥ. ಜ್ಞಾನದಾಯಿನಿಯಾದ ಆಕೆಯ ಮುಂದೆ ನಾವು ಒಡ್ಡಬಹುದಾದದ್ದು ಕಲಾಂಜಲಿ, ಹೌದಲ್ವಾ? ಅವಳ ಮುಂದೆ ತೆರೆದ ಅಂಜಲಿ ಇದೆಯಲ್ಲ, ಅದು ಕಲಾಪೂರ್ಣವಾದಾಗ ಬದುಕು ಆನಂದಪೂರ್ಣ ಆಗ್ತದೆ, ಅರ್ಥಪೂರ್ಣ ಆಗ್ತದೆ ಅಂತ ನಂಬಿದವಳು ನಾನು. ಇದು ಸರಸ್ವತಿಯ ಮಂದಿರ. ಕಲೆ, ಸಾಹಿತ್ಯ, ಸಂಗೀತ, ಸದ್ವಿದ್ಯೆಗಳನ್ನೆಲ್ಲ ಬಯಸಿ ಬಂದಿರುವ ನಾವು ನೀವೆಲ್ಲ ಆ ಸರಸ್ವತಿಯ ಮಕ್ಕಳು. ಬಂದಿರುವ ಎಲ್ಲ ಕುಮಟಾದ ಸುಂದರ ಮನಸ್ಸುಗಳಿಗೆ ನನ್ನ ಸಪ್ರೇಮ ವಂದನೆಗಳು. ಬರ್ತಿದ್ದಾಗೆ ನನಗೆ ಕಲಾ ದೇಗುಲ ಸರಸ್ವತಿಯ ಮಂದಿರದೊಳಗೆ ಕಾಲಿಟ್ಟ ಕ್ಷಣ ಮನಸ್ಸು ಹೇಳಿದ್ದು ಇದೆ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಹೌದು, ಬಂದ ತಕ್ಷಣ ನನಗೆ ಆಶ್ಚರ್ಯ ಆಯಿತು ಸರ್. ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಕಲಾಂಜಲಿ ಅಂಥ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಸಂಗೀತದ ಸುಧೆ ಹರಿತಾ ಇದೆ. ಮುಂದೆ ಪದವಿ ಪೂರ್ವ ಕಾಲೇಜಿನ ಮಕ್ಕಳೇ ಕೂತಿದ್ದಾರೆ. ಜೊತೆಗೆ ಅಲ್ಲೊಂದು ಡ್ರಾಯಿಂಗ್ ಕೂಡ ಆಗ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲಿ ನೃತ್ಯ ಕೂಡ ಆಯಿತು. ಅದರ ಮೊದಲು ಶಿಲ್ಪವೂ ಇತ್ತು, ಸಾಹಿತ್ಯವೂ ಇತ್ತು. ಕಲಾಂಜಲಿ ಈ ಎಲ್ಲ ಕಲೆಗಳ ಆಗರವಾಗಿ ನನಗಿದು ಸರಸ್ವತಿ ಕಾಲೇಜು ಕಂಡದ್ದು ಸುಳ್ಳಲ್ಲ. ಬಹಳ ಖುಷಿಯಾಯಿತು. ಸರಸ್ವತಿಯ ದೇಗುಲದೊಳಗೇ ಬಂದಂತಾಯಿತು. ಇಂತಹ ಚಂದದ ವೇದಿಕೆ, ಈ ರೀತಿ ಲೈಟ್ ಎಲ್ಲ ನೋಡಿದರೆ ಸಹಜವಾಗಿ ನನಗೆ ನರ್ತನ ಮಾಡಬೇಕು ಅಂತ ಅನ್ನಿಸ್ತದೆ. ಅದು ನನಗೆ ಬಹಳ ಇಷ್ಟವಾದದ್ದು. ಆದರೆ ಮೈಕ್ ಕೊಟ್ಟು ಮಾತಾಡಿ ಅಂದುಬಿಟ್ರಲ್ಲ, ಇದು ಸ್ವಲ್ಪ ತುಸು ಕಷ್ಟವಾದದ್ದು ನನಗೆ. ಆದರೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿ ಕರೆದಿದ್ದೀರಿ, ಗೌರವಿಸಿದ್ದೀರಿ. ಹಾಗಾಗಿ ನನಗೆ ಇಲ್ಲ ಹೇಳಲಿಕ್ಕೆ ಖಂಡಿತ ಆಗಲಿಲ್ಲ. ವಾಗ್ಮಿ ನಾನಲ್ಲ, ಭಾಷಣದ ಕಲೆ ಕೌಶಲ್ಯ ನನಗಿಲ್ಲ. ಆದರೆ ನನ್ನ ಒಂದಿಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ, ಕಥೆ ಕವನಗಳ ಮೂಲಕ ಹಂಚಿಕೊಳ್ಳುವುದಂದರೆ ನನಗೆ ಇಷ್ಟ. ಬಹಳ ಸುಂದರವಾಗಿ ನನಗೆ ಸನ್ಮಾನ ಮಾಡಿದ್ರಿ ಸರ್, ಮನಸ್ಸು ತುಂಬಿ ಬಂತು. ಅದರ ಜೊತೆಗೆ ಇನ್ನೊಂದು ನೆನಪಾಯಿತು ಸರ್. ಇದು ಯಾವುದು ಕೂಡ ನನ್ನೊಬ್ಬಳಿಗೆ ಸಲ್ಲುವಂಥದ್ದಲ್ಲ. ಕಾಂತಾರ ಅಂತೀರಾ, ಕಾಂತಾರದ ಹಿಂದೆ ಅಷ್ಟು ದೊಡ್ಡ ಚಿತ್ರತಂಡವಿದೆ. ನಾನು ಅದರ ಒಂದು ಸಣ್ಣ ಭಾಗವಷ್ಟೇ. ಸೊ ಕಾಂತಾರದ ಸಕ್ಸಸ್ಸು, ಅದರ ಹಿಂದೆ ಇಡೀ ತಂಡ ಇದೆ. ಕನ್ನಡದ ವಿಡಿಯೋಗಳು ಅಂತೀರಾ, ಖಂಡಿತವಾಗಿ ಅಲ್ಲೂ ಕೂಡ ನನ್ನದು ಅತೀ ಸಣ್ಣ ಪಾತ್ರ. ಕನ್ನಡದ ಅಷ್ಟು ಚಂದ ಕವನಗಳನ್ನು ಬರೆದ ಕನ್ನಡ ಸಾಹಿತಿಗಳಿದ್ದಾರೆ. ಎಂತೆಂಥ ಕವನಗಳು! ಆ ಕವನಗಳನ್ನೆಲ್ಲ ನಾನು ಓದ್ತಾ ಬೆಳೆದವಳು. ಕೊರೋನಾ ಸಂದರ್ಭದಲ್ಲಿ ಅದಕ್ಕೊಂದು ರಾಗ ಹಾಕಿ ಹಾಡುವ ಅವಕಾಶ ನನಗೆ ಒದಗಿತ್ತಷ್ಟೇ. ರಾಗ ಸಂಯೋಜನೆ ಮಾಡಿದ ಸಂಗೀತ ನಿರ್ದೇಶಕರಿದ್ದಾರೆ. ಪೇಷನ್ಸ್ನಲ್ಲಿ ಹೆಂಡತಿ ಏನೇ ಚೊರೆ ಮಾಡಿದರೂ ಸಹಿಸಿಕೊಂಡು ಮೊಬೈಲ್ ಕ್ಯಾಮರಾದಲ್ಲಿ ವಿಡಿಯೋ ಸೆರೆ ಹಿಡಿದ ನನ್ನ ಗಂಡ ಇದ್ದಾರೆ. ಹಿಂಬದಿಯಲ್ಲಿ ಮ್ಯೂಸಿಕ್ ಸಪೋರ್ಟ್ ಕೊಟ್ಟ ನನ್ನ ಮಗಳಿದ್ದಾಳೆ. ಮತ್ತು ಅದನ್ನು ಪ್ರೀತಿಸಿ ಎಲ್ಲರಿಗೂ ಶೇರ್ ಮಾಡಿಕೊಟ್ಟ ಕನ್ನಡದ ಸುಂದರ ಮನಸ್ಸುಗಳಿವೆ. ಅದರಲ್ಲೂ ಹೆಚ್ಚಾಗಿ ಶೇರ್ ಆದದ್ದು ಸರ್ ಉತ್ತರ ಕನ್ನಡ ಜಿಲ್ಲೆಯ ಕಲಾ ಪ್ರೇಮಿಗಳಿಂದಲೇ. ಸೊ ಕುಮಟಾ ಅಂತಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಆಭಾರಿಯಾಗಿದ್ದೇನೆ. ಇನ್ನು ನನ್ನ ನೃತ್ಯಗಾತಿ ಅಂತ ನನ್ನನ್ನು ಕರಿತೀರಾ, ಅಲ್ಲೂ ಅಷ್ಟೇ. ನಾನು ಮದುವೆಯಾಗಿ ಹೋಗುವಾಗ ನೃತ್ಯ ಸಂಸ್ಥೆಯೇ ನನಗೆ ರೆಡಿಮೇಡಾಗಿ ಸಿಕ್ಕಿತು. ನಾನು ಸ್ಕ್ರ್ಯಾಚಿಂದ ಶುರು ಮಾಡಿದವಳಲ್ಲ. ಬಹಳ ಹೆಸರುವಾಸಿಯಾದ ನೃತ್ಯ ನಿಕೇತನ ಕೊಡವರು ನನ್ನ ಮುಂದೆ ಇತ್ತು. ಅದರ ರೂವಾರಿಗಳಾದ ಸುಧೀರ್ ಅವರನ್ನೇ ನಾನು ಮದುವೆ ಆದದ್ದು. ನನ್ನ ನೃತ್ಯ ಗುರುಗಳು ಕೂಡ ಹೌದು ಅವರು. ಹಾಗಾಗಿ ಅಲ್ಲಿ ಕೂಡ ಮಾನಸಿಯ ಪಾತ್ರ ಸಣ್ಣದೇ. ಮಾನಸಿ ಎಲ್ಲೇ ತಿರುಗಾಟ ಮಾಡ್ತಿದ್ರು ಆ ಸಂಸ್ಥೆಯನ್ನು ಧೈರ್ಯದಿಂದ ಮುನ್ನಡೆಸುವಂಥ ಅನೇಕ ಹಿರಿಯ ಶಿಷ್ಯರಿದ್ದಾರೆ. ಹಾಗಾಗಿ ಇವತ್ತು ನೀವು ಕೊಟ್ಟ ಸನ್ಮಾನ ಸರ್, ಅವರೆಲ್ಲರ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಲಾ ಜಗತ್ತು, ಕಲಾಂಜಲಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಕಲಾ ಜಗತ್ತು ಬಗ್ಗೆ ಮಾತಾಡಲೇಬೇಕು. ನನ್ನ ಈ ವ್ಯಕ್ತಿತ್ವ, ನನ್ನ ಈ ಐಡೆಂಟಿಟಿ, ಇದೆಲ್ಲವನ್ನು ನನಗೆ ನೀಡಿದ್ದು ಈ ಕಲಾ ಜಗತ್ತು. ತುಂಬ ಜನ ಗೊತ್ತಿಲ್ಲ, ಅಥವಾ ನಿಮ್ಗೆ ಗೊತ್ತಿರ್ಬೋದು, ನನ್ನ ಕೆಲವು ಇಂಟರ್ವ್ಯೂಗಳಲ್ಲಿ ಕೇಳಿರ್ಬೋದು. ನಾನು ನಿಮ್ಮ ಏಜಲ್ಲಿರುವಾಗ, PUC ಮಕ್ಕಳೆಲ್ಲ ನೀವು, ನಾನು PUCಗೆ ಬರುವಾಗ ನಾನು ಅತಿ ದೊಡ್ಡ ಕೀಳರಿಮೆಯ ಕೊಂಪೆ ಆಗಿದ್ದೆ. ನಿಮ್ಮ ಹಾಗೆ ಹೀಗೆಲ್ಲ ಇರಲಿಲ್ಲ ನಾನು, ಈಗ ಸಹ ನೋಡುವ ಹಾಗೆ ಇರಲಿಲ್ಲ. ಸಪೂರ ಉದ್ದ
ನೋಡಿದವರೆಲ್ಲ ಒಂಟೆ ಒಂಟೆ ಅನ್ನೋ ಥರ, ತೆಂಗಿನ ಮರ ಅನ್ನೋ ಥರ ಕಾಣಿಸ್ತಿದ್ದೆ. ಹೊರಗೆ ಹೋಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಆಗಲಿಕ್ಕೆ ಕೂಡ, ಭಾಗವಹಿಸಲಿಕ್ಕೆ ಕೂಡ ನನಗೆ ಕೀಳರಿಮೆ. ಅಯ್ಯೋ, ನಾನು ಎಲ್ಲರ ಹಾಗಿಲ್ಲ, ನನ್ನನ್ನು ಜನ ನೋಡಿ ಆಡ್ಕೊಳ್ತಾರೆ ಅಂತ. ಹಾಗೆ ಹೈಸ್ಕೂಲ್ನಲ್ಲಿ ನನ್ನ ಕನ್ನಡ ಮೀಡಿಯಮಿಂದ ನನ್ನನ್ನು ಅಪ್ಪ ತೆಗೆದು ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದರು. ಮತ್ತು ಪುನಃ ಕೀಳರಿಮೆ. ಅಯ್ಯೋ, ಎಲ್ಲರೂ ಟಸ್ಸು ಟಸ್ಸು ಇಂಗ್ಲೀಷ್ ಮಾತಾಡ್ತಾರೆ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡ. ಪುನಃ ನಮ್ಮ ಭಾಷೆಯ ಬಗ್ಗೆ ನನಗೆ ಕೀಳರಿಮೆ. ಮತ್ತೊಂಚೂರು ಮುಂದೋಗ್ತಾ ಡಿಗ್ರಿ ಬರ್ತಾ ನನಗೊಂದು ವಿಚಿತ್ರವಾದ ಒಂದು ಸಮಸ್ಯೆ ಶುರುವಾಗ್ತದೆ, ಧ್ವನಿಪೆಟ್ಟಿಗೆಯ ಸಮಸ್ಯೆ. ಆ ಸಮಸ್ಯೆಯಿಂದ ಇನ್ನೂ ನಾನು ವಿಶೇಷವಾಗಿ ಚೇತರಿಸ್ಕೊಳ್ಳಿಲ್ಲ. ನನ್ನ ಜೀವನದ ಅತೀ ದೊಡ್ಡ ಆಘಾತ ಆದ ಕ್ಷಣ ಅದು. ಧ್ವನಿ ಒಡಕಲಾಗ್ತದೆ, ಗಡುಸಾಗ್ತದೆ, ದರಗಾಗ್ತದೆ. ಅಲ್ಲಿ ಪುನಃ ಕೀಳರಿಮೆ. ಅಯ್ಯೋ, ನನ್ನ ಬಾಯಿ ಬಿಟ್ಟರೆ ನನ್ನ ಧ್ವನಿ ಕೇಳಿ ಯಾರೇನು ತಮಾಷೆ ಮಾಡ್ತಾರೆ ಅಂತ. ಇಷ್ಟೆಲ್ಲ ಕೀಳರಿಮೆ ಹೊತ್ತುಕೊಂಡ ನಾನು ಸದಾ ಮುಳುಗಿಕೊಂಡದ್ದು ಕಲಾ ಜಗತ್ತಿನಲ್ಲಿ. ನನಗೆ ಸಂಗೀತ ಇಷ್ಟ, ನೃತ್ಯ ಇಷ್ಟ, ನಾಟಕ ಇಷ್ಟ, ಸಿನಿಮಾ ನೋಡೋದು ಇಷ್ಟ. ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡ್ತಾನೆ ಇರ್ತಿದ್ದೆ. ಯಕ್ಷಗಾನ ನೋಡ್ತಿದ್ದೆ, ಸಾಹಿತ್ಯದ ಕಾರ್ಯಕ್ರಮ, ಅಪ್ಪ ಸಾಹಿತ್ಯ ಆದ ಕಾರಣ ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. ಆದರೂ ಮನಸ್ಸಲ್ಲಿತ್ತು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಯಾರಿಗಾರು ಈ ಪ್ರೋವರ್ಬಿನ ಮುಂದಿನ ಕಂಟಿನ್ಯೂಷನ್ ಗೊತ್ತಿದೆಯಾ? ಗೊತ್ತಿದ್ದವ್ರು ಇದ್ರೆ ಖಂಡಿತ ಹೇಳಿ, ಗೂಗಲ್ ಮಾಡಬೇಡಿ. ಈ ಗಾದೆ ಇದೆಯಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಅದರ ಕಂಟಿನ್ಯೂಷನ್ ಏನು ಅಂತ ಯಾರಿಗಾರು ಗೊತ್ತಿದೆಯಾ? ಇಲ್ಲ? ಓಕೆ, ನೋ ಪ್ರಾಬ್ಲಮ್. ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ನನ್, ದೋ ಆಫನ್ ಟೈಮ್ಸ್ ಬೆಟರ್ ದ್ಯಾನ್ ಅ ಮಾಸ್ಟರ್ ಆಫ್ ಒನ್. ಯಾವಾಗ ಇದು ನನಗೆ ಹೊಳಿತೋ, ತುಂಬ ಇದ್ದು ತುಂಬದಲ್ಲಿ ಸ್ವಲ್ಪ ಸ್ವಲ್ಪ ಮುಳುಗಿದ್ದು ಅಡ್ಡಿಲ್ಲ, ಒಂದರಲ್ಲಿ ಮಾತ್ರ ಮುಳುಗುವುದಕ್ಕಿಂತ ಇದು ಬೆಟರ್ ಸಮ್ಟೈಮ್ಸ್ ಅಂತ ಯಾವಾಗ ನನಗೆ ಆ ಹೊಸ ಹೊಳಹು ನನ್ನ ಮನಸ್ಸು ತಟ್ಟಿತೋ, ಆವಾಗ ನನಗೆ ಆತ್ಮವಿಶ್ವಾಸ ಮೂಡಿತು. ಇವತ್ತಿಗೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಅನೇಕ ಜನ ನನ್ನನ್ನು ಕಾಂತಾರ ಕಮಲಕ್ಕ ಅಂತ ಗುರುತಿಸ್ತಾರೆ. ಆದರೆ ಅದರ ಜೊತೆಗೆ ಹೇಳ್ತಾರೆ, ಮೇಡಮ್, ನಾವು ಅದಕ್ಕಿಂತ ಮೊದಲೇ ನಿಮ್ಮನ್ನು ಬಲ್ಲೆವು, ನೀವು ಕನ್ನಡದ ವಿಡಿಯೋಗಳನ್ನು ಮಾಡಿದ ಕಾರಣ ನಿಮ್ಮನ್ನು ಬಲ್ಲೆವು ಹೇಳಿದಾಗ, ಎಸ್, ಇದು ನನ್ನ ಐಡೆಂಟಿಟಿ ಅಂಥೇಳಿ ಬಹಳ ಹೆಮ್ಮೆ ಅನ್ನಿಸ್ತದೆ ಮಕ್ಕಳೇ. ಯಾಕೆ ಇದೆಲ್ಲ ನಾನು ಅಹಂಕಾರದಿಂದ ಕೊಚ್ಕೊಳ್ಳಿಕ್ಕೆ ಏನೂ ಹೇಳ್ತಾ ಇಲ್ಲ. ಈ ನನ್ನ ಜೀವನದ ಅನುಭವ ನಿಮಗೂ ಹಲವರಿಗೆ ಸ್ಫೂರ್ತಿ ನೀಡ್ಬೋದೇನೋ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಈ ವಯಸ್ಸಿನಲ್ಲಿ ನಿಮಗೆ ನಿಮ್ಮ ಆಸಕ್ತಿಯ ಕ್ಷೇತ್ರ ಯಾವುದು ಅಂತ ಖಂಡಿತ ಗೊತ್ತಿರ್ತದೆ. ಹೌದು, ದುಡ್ಡು ಮಾಡಲಿಕ್ಕೊಂದು ಇನ್ನೊಂದು ಬೇಕೇ ಬೇಕು ಕ್ಷೇತ್ರ, ಇಂಜಿನಿಯರೋ ಡಾಕ್ಟ್ರೋ ಅಥವಾ ಅದು ಎರಡೇ ಅಂತಲ್ಲ, ಬೇಕಾದಷ್ಟು ರೀತಿಯ ಕ್ಷೇತ್ರಗಳಿವೆ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಆದರೆ ಅದರ ಜೊತೆಗೆ ಶಿಕ್ಷಣ ಅಂದರೆ ಮಕ್ಕಳೇ ಬರೀ ಫ್ಯಾಕ್ಟ್ಗಳನ್ನು, ನಾಲೆಜ್ಗಳನ್ನು ನಿಮಗೆ ತುಂಬಿಸುವಂಥದ್ದಲ್ಲ. ನಮ್ಮ ಬೆಟರ್ ವರ್ಷನನ್ನು ನಮ್ಮ ಎದುರು ನಮಗೆ ತೋರಿಸ್ತಾ ಬರ್ತದಲ್ಲ, ಅದು ಶಿಕ್ಷಣ. ಯಾವಾಗ ಶಿಕ್ಷಣ, ಸಂಸ್ಕೃತಿ ಮತ್ತು ಕಲಾ ಜಗತ್ತು ಕಂಬೈನ್ ಆಗ್ತದೋ, ಇಂಥ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಂಥ ಜಾಗದಲ್ಲಿ ಆವಾಗ ಮಾತ್ರ ಶಿಕ್ಷಣ ಪರಿಪೂರ್ಣ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬರುವಾಗ ನನಗೆ ಅನಿಸಿದ್ದೊಂದೇ, ಸನಾತನ ಮತ್ತು ನೂತನದ ಒಂದು ಸಮ್ಮಿಶ್ರಣ ಈ ಸರಸ್ವತಿ ಪದವಿ ಪೂರ್ವ ಕಾಲೇಜು ಅಂತ. ಯಾಕಂದರೆ ನೂತನವಿಲ್ಲದ ಸನಾತನವೂ ಗೊಡ್ಡಾಗ್ಬೋದು, ಅಥವಾ ಸನಾತನದ ಬುನಾದಿ ಇಲ್ಲದ ನೂತನವೂ ಗೊಡ್ಡಾಗ್ಬೋದು. ಆದರೆ ಇಲ್ಲಿ ನೂತನ ಸನಾತನ ಎರಡೂ ತುಂಬ ಸುಂದರವಾಗಿ ಸಮ್ಮಿಶ್ರಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತು ಸುಮಾರು ಆಡಿದೆ, ಈಗ ಕತೆ ಹೇಳುವ ಸಮಯ. ಕಾದಂಬರಿಗಾರ್ತಿ, ಪಂಜಾಬಿನ ಬಹಳ ಸುಪ್ರಸಿದ್ಧ ಕಾದಂಬರಿಗಾರ್ತಿ ಅಮೃತಾ ಪ್ರೀತಮ್ ಅವರು ಒಂದು ಕಥೆಯಲ್ಲಿ ಹೀಗೆ ಹೇಳ್ತಾರೆ ಮಕ್ಕಳೇ. ಒಂದು ಹುಡುಗಿಯ ಮೇಲೆ ಒಂದು ಹಲ್ಲೆ ಆಗ್ತದೆ. ಅದರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಅವಳು ಒಂದು ನಾಯಿಯನ್ನು ಸಾಕ್ತಾಳೆ. ಆ ನಾಯಿಯನ್ನು ಸಾಕಿದಾಗ ಆ ನಾಯಿಯ ತರಬೇತಿ ಹೇಗಿರ್ತದೆ ಅಂದರೆ, ಯಾರು ಅವಳ ಹತ್ರ ಬಂದರೂ ಕೂಡ ಕಚ್ಚಿಬಿಡು, ಹಿಸ್ಕಿಬಿಡು, ಸೀಳಿಬಿಡು, ಈ ರೀತಿಯ ತರಬೇತಿ ಆ ನಾಯಿಗಿರ್ತದೆ. ದಿನ ಕಳೀತದೆ, ಹುಡುಗಿ ಯುವತಿ ಆಗ್ತಾಳೆ, ಒಬ್ಬ ಹುಡುಗನನ್ನು ಪ್ರೀತಿಸ್ತಾಳೆ. ಆದರೆ ಆ ನಾಯಿ ಆ ಪ್ರೀತಿಸಿದ ಯುವಕನನ್ನು ಕೂಡ ಅವಳ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ. ನೀವು ಈ ಕಥೆಯನ್ನು ವಾಚ್ಯವಾಗಿ ತಗೊಳ್ಬೇಡಿ ಮಕ್ಕಳೇ, ಸೂಚ್ಯವಾಗಿ ತಗೊಳ್ಳಿ. ನಾವು ನಮ್ಮ ಜೊತೆ ನಾವು ಏನನ್ನು ಸಾಕ್ತಾ ಬರ್ತೇವೋ ಅದೇ ನಮ್ಮ ನಡವಳಿಕೆಗೆ ದಾರಿ ಮಾಡಿಕೊಡ್ತದೆ. ನೀವು ಪ್ರೀತಿಯನ್ನೇ ಸಾಕ್ತೀರಾ,
ಪ್ರೀತಿಯೇ ನಮ್ಮ ಎದುರು ಕಾಣಿಸ್ಕೊಳ್ತದೆ. ನೀವು ಹಿಂಸೆಯನ್ನೇ ದ್ವೇಷವನ್ನೇ ಸಾಕ್ತೀರಾ, ನಮ್ಮ ಎದುರು ಹಿಂಸೆ ದ್ವೇಷವೇ ಕಾಣಿಸ್ಕೊಳ್ತದೆ. ನಾನು ಯಾವತ್ತೂ ಹೇಳೋದುಂಟು ಕಲೆಗೆ ಕೌಶಲ್ಯ ಬೇಕು. ಹೌದು, ನಾವು ಸತತ ಪ್ರಾಕ್ಟೀಸ್ ಮಾಡ್ತಾ ಇರ್ತೇವಲ್ವ. ಯಾವುದೇ ಕಲೆಯ ಕ್ಷೇತ್ರವನ್ನು ತಗೊಳ್ಳಿ, ಪ್ರಾಕ್ಟೀಸ್ ಇಲ್ಲದೆ, ರಿಹರ್ಸಲ್, ತಾಲೀಮು ಇಲ್ಲದೆ ಅದು ಬೆಳಗುವುದಿಲ್ಲ. ಆದರೆ ಕಲೆ ಕೌಶಲ್ಯ ಅಷ್ಟೇ ಸೀಮಿತವ? ಖಂಡಿತ ಅಲ್ಲ. ಕೌಶಲ್ಯವನ್ನು ಮೀರಿದ ತಾಕತ್ತು ಕಲೆಗಿದೆ ಅಂತ. ದೂರದಿಂದ ಇನ್ನೊಬ್ಬನನ್ನು ಶೂಟ್ ಮಾಡುವ ಒಬ್ಬ ಹಂತಕ ಕೂಡ ಕೌಶಲ್ಯ ಭರಿತಾನೆ, ಹೌದೋ ಅಲ್ವಾ? ಅವನಲ್ಲಿ ಅಂಥ ಒಂದು ಟ್ಯಾಲೆಂಟ್ ಇದೆಯಲ್ಲ. ಆದರೆ ಅವನು ಕಲೆಗಾರ ಆಗ್ತಾನ? ಇಲ್ಲ, ಅವನು ಕೊಲೆಗಾರ ಆಗ್ತಾನೆ. ಕಲಾವಿದನಿಗೂ ಒಬ್ಬ ಹಿಂಸೆಯನ್ನು ಇಷ್ಟಪಡುವವನಿಗೂ ಇರುವ ವ್ಯತ್ಯಾಸ ಅದೇ. ಇನ್ನೊಂದು ಜೀವದ ಒಡಲಿಗೆ ಮಿಡಿಯದ ಯಾರು ಕೂಡ ಪರಿಪೂರ್ಣ ಕಲಾವಿದನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿಕೊಂಡು ಬಂದವಳು. ಇದಕ್ಕೆ ಕಾರಣ ನನ್ನ ನಾಟಕದ ಮೇಲಿನ ನನ್ನ ಆಸಕ್ತಿ ಅಂತ ಹೇಳ್ಬೋದು. ನನ್ನ ಸಂಸ್ಥೆಗೆ ಡಾಕ್ಟರ್ ಶ್ರೀಪಾದ್ ಭಟ್, ಒನ್ಸ್ ಅಗೇನ್ ಉತ್ತರ ಕನ್ನಡ ಜಿಲ್ಲೆಯವರು, ಅತ್ಯದ್ಭುತ ನಾಟಕ ನಿರ್ದೇಶಕ. ಅವರು ನಮ್ಮ ಸಂಸ್ಥೆಗೆ ಬಂದು ಮೂರು ನೃತ್ಯ ನಾಟಕಗಳನ್ನು ನಮಗೆ ನಿರ್ದೇಶಿಸಿದರು. ಅವರು ಇನ್ನೊಂದು ಯಾವುದೋ ನಾಟಕವನ್ನು ಇನ್ನೊಂದು ಸಂಸ್ಥೆಗೆ ನಿರ್ದೇಶಿಸಿದಾಗ ಮಾಂಟೋನ ಯಾವುದೋ ಒಂದು ನಾಟಕ ತಾಲೀಮು ನಡೀತಿತ್ತು. ದೃಶ್ಯ ಏನು ಅಂದರೆ, ಒಬ್ಬ ಇನ್ನೊಬ್ಬನನ್ನು ಕೊಲೆ ಮಾಡ್ತಿದ್ದಾನೆ. ಈ ಪಾಪ ಈ ಕೊಲೆ ಮಾಡಿಸ್ಕೊಂಡು ಹಿಂಗೆ ಸಾಯೋನಿದ್ದಾನಲ್ಲ ಆರ್ಟಿಸ್ಟು, ಅವನ ಪಾಪ ತುಂಬ ದೂರದಿಂದ ಬರಬೇಕು. ಅವನು ಕರೆಕ್ಟಾಗಿಯೇ ಆ್ಯಕ್ಟ್ ಮಾಡ್ತಿದ್ದ. ಆದರೆ ತುಂಬ ದೊಡ್ಡ ದೃಶ್ಯಗಳಾಗಿತ್ತದು. ಈ ಕೊಲೆ ಮಾಡುವವನಿದ್ದಾನಲ್ಲ, ಅವನು ಪ್ರತಿ ಸರ್ತಿ ತಪ್ಪು ಮಾಡ್ತಾಯಿದ್ದ. ಸೊ ತಾಲೀಮು, ರಿಹರ್ಸಲ್, ಮೇಲಿನ ಮೇಲೆ ಇದು ಸರಿಯಾಗ್ತಾ ಇಲ್ಲ, ದೃಶ್ಯ ರಿಪೀಟ್ ರಿಪೀಟ್ ರಿಪೀಟ್. ಈಗ ಇಮ್ಯಾಜಿನ್ ಮಾಡಿ, ಆ ಸಾಯ್ತಾ ಇರುವವನಿದ್ದಾನಲ್ಲ, ಅವನೇನು ಮಾಡ್ತಿದ್ದಾನೆ? ತಾನು ಮಾಡದ ತಪ್ಪಿಗೆ ಸಾಯ್ತಿದ್ದಾನೆ. ಎಸ್, ರಿಪೀಟ್. ಎದ್ದ, ಪುನಃ ತಾನು ಮಾಡದ ತಪ್ಪಿಗೆ ಸಾಯ್ತಿದ್ದಾನೆ, ಮತ್ತು ಪುನಃ ಎದ್ದ. ಇದು ಹೀಗೆ ನಡೀತಾ ಇದೆ. ನಾಟಕದ ಕೊನೆಯಲ್ಲಿ ಪ್ರದರ್ಶನವಾದ ನಂತರ ನಿರ್ದೇಶಕರು ನಿಮ್ಮ ಅನಿಸಿಕೆಯನ್ನು ಹೇಳಿ ಅಂದ್ರಂತೆ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದು ಯಾವುದೋ ಅವರ ಇಂಟರ್ವ್ಯೂಯಲ್ಲಿ ಹೇಳಿ ನಾನು ಓದಿದ್ದು. ಮನಸ್ಸು ತುಂಬ ಆರ್ದ್ರ ಆಯಿತು ಇದನ್ನು ನೋಡ್ತಾ, ಕೇಳ್ತಾ, ಓದ್ತಾ. ಅವನು ಹೇಳಿದ, ಸರ್, ನಾನು ಮಾಡದ ತಪ್ಪಿಗೆ ನಾನು ಸಾಯ್ತಾ ಇದ್ದೆ, ಪುನಃ ಬದುಕುತ್ತಿದ್ದೆ. ಆದರೆ ಸುತ್ತದ ಬದುಕನ್ನು ನೋಡಿ, ಸುತ್ತದ ಪ್ರಪಂಚವನ್ನು ನೋಡಿ, ತಾನು ಮಾಡಿದ ತಪ್ಪಿಗೆ ಅದೆಷ್ಟೋ ಜನ ಸಾಯ್ತಿದ್ದಾರೆ, ಅವ್ರು ಯಾರೂ ಬದುಕಿ ಬರ್ತಾ ಇಲ್ಲಲ್ಲ ಸರ್ ಅಂತ. ಅಂದರೆ ಕಲೆಯ ತಾಕತ್ತಿದು. ಇಂಥ ಒಂದು ಹೊಸ ಹೊಳಹುಗಳನ್ನು ನಮಗೆ ಸದಾ ಜೀವನದಲ್ಲಿ ನೀಡ್ತಾ ಬರುವಂಥದ್ದು ಸಾಂಸ್ಕೃತಿಕ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಇಲ್ಲೊಂದು ಸಂಸ್ಕೃತ ಶ್ಲೋಕ ಇದೆ ಮಕ್ಕಳೇ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣತು. ಇದರ ಅರ್ಥ, ಒಬ್ಬ ಗುರುವಿನಿಂದ, ಆಚಾರ್ಯನಿಂದ ಶಿಷ್ಯ ಕಾಲು ಭಾಗವನ್ನು ಮಾತ್ರ ಕಲಿಬೋದಂತೆ. ಇದನ್ನು ಟೇಕ್ ಫಾರ್ ಗ್ರಾಂಟೆಡ್ ಮಾಡಿಬಿಟ್ಟಿರಿ. ಮತ್ತು ಟೀಚರ್ಸ್ ಎಲ್ಲ ಹೇಳಿಕೊಡ್ದು ಬರೀ ನಮಗೆ 25% ಅಂತ ಎಣಿಸಬೇಡಿ. ಅವರು ಸಂಪೂರ್ಣವಾಗಿ ಹೇಳಿಕೊಟ್ರು ಕೂಡ ನಾವು ಕಲಿಯುವುದು 25% ಅಂತೆ, ಕಾಲು ಭಾಗ. ಮತ್ತೆ ಕಾಲು ಭಾಗ ನಾವು ಎಲ್ಲಿಂದ ಕಲಿತೇವೆ? ನಮ್ಮ ಸ್ವಪ್ರತಿಭೆಯಿಂದ, ನಮ್ಮ ಆಸಕ್ತಿಯಿಂದ, ನಮ್ಮ ನಮ್ಮ ಅಂತಃಸತ್ವದಿಂದ ನಾವು ಕಲಿತೇವೆ. ಇನ್ನು ಉಳಿದ ಕಾಲು ಭಾಗವನ್ನು ನಾವು ನಮ್ಮ ಸಹಪಾಠಿಗಳಿಂದ, ನಮ್ಮ ಪ್ರಪಂಚದಲ್ಲಿ ನಾವು ಸುತ್ತಮುತ್ತ ನೋಡ್ತಾ ಇರ್ತೇವಲ್ಲ, ಅವರಿಂದ ನಾವು ಅನೇಕ ಒಳ್ಳೆಯ ವಿಷಯಗಳನ್ನು ಕಲಿತೇವೆ. ಇನ್ನುಳಿದ ಕಾಲು ಭಾಗ ಇದೆಯಲ್ಲ, ಅದು ಅನುಭವವೇ ನಮಗೆ ನೀಡ್ತದೆ. ಯಾಕೆ ಇದು ನನಗೆ ಹೇಳಬೇಕು ಅನಿಸಿತು ಅಂದರೆ, ಸುಮ್ಮನೆ ಬರ್ಕೊಂಬಂದಿದ್ದೆ, ಹೇಳಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಿದ್ದೆ, ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆದರೆ ಹೇಳಬೇಕು ಅಂತ ಯಾಕೆ ಅನಿಸಿತು ಅಂದರೆ ಮಕ್ಕಳೇ, ಈ 4 ಕೂಡ ನನಗೆ ಇದು ಒಂದೇ ಕ್ಯಾಂಪಸ್ಸಲ್ಲಿ ಕಾಣ್ತಾ ಇದೆ ಸರ್. ಗುರುಗಳು ಸರ್ ಆಗ ಸುಜಾತ ಮೇಡಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಸಾಕ್ಷಾತ್ ತಾಯಿ ಇವರು ಅಂದರು. ಎಷ್ಟು ಖುಷಿ ಆಯಿತು ಸರ್. ನೋಡಿ ಎಷ್ಟು ಪ್ರೀತಿ ಇದೆ ಮಕ್ಕಳಿಗೆ. ಅಂಥ ಗುರುಗಳಿದ್ದಾರೆ.
ಒಳ್ಳೆಯ ವಾತಾವರಣದಿಂದ ಒಳ್ಳೆಯ ವಿಚಾರಗಳನ್ನೇ ಕಲೀಲಿಕ್ಕೆ ನಿಮಗೆ ಸಾಧ್ಯ ಆಗುವಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟ ಕಾಲೇಜ್ ಇದೆ. ಬಹಳ ಆಸಕ್ತಿಯಿಂದ, ನನಗೆ ಗೊತ್ತು ಉತ್ತರ ಕನ್ನಡ ಜಿಲ್ಲೆಯವರು ಅತೀ ಪ್ರತಿಭಾವಂತ ಮಕ್ಕಳು. ಹಲವು ಕಡೆ ನಾನು ಇದನ್ನು ಹೇಳಿದ್ದೇನೆ, ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೇನೆ. ಅಂಥ ಒಂದು ಪ್ರತಿಭಾವಂತ ಮಕ್ಕಳಿದ್ದಾರೆ. ಅಲ್ಲದೆ ಇಂಥ ಕಾರ್ಯಕ್ರಮಗಳನ್ನು ನೀವು ಮಕ್ಕಳಿಗೆ ನೀಡುವುದರಿಂದ ದೊಡ್ಡ ಆಗೋವರೆಗೆ ಅವ್ರು ಕಾಯಬೇಕಾಗಿಯೇ ಇಲ್ಲ ಸರ್. ಒಳ್ಳೊಳ್ಳೆ ಅನುಭವಗಳನ್ನು ಮಕ್ಕಳು ಈ ಕ್ಯಾಂಪಸ್ನಲ್ಲೇ ಪಡೀತಿದ್ದಾರೆ. ಹಾಗಾಗಿ ಇಂಥ ಒಳ್ಳೆ ಕ್ಯಾಂಪಸ್ನಲ್ಲಿ ಕಲಿತಿರುವ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಇದೀಗ ಮತ್ತೊಂದು ಕವನದ ಸಮಯ. ಎ.ಕೆ. ರಾಮಾನುಜನ್ ಕನ್ನಡ ವಿಡಿಯೋಗಳನ್ನು ಎಡಿಟ್ ಮಾಡಿ ಕಣ್ಣು ಸ್ವಲ್ಪ ಮಬ್ಬಾಗಿದೆ, ಹಾಗಾಗಿ ಕನ್ನಡಕದ ಅವಶ್ಯಕತೆ ಇದೆ. ಎ.ಕೆ. ರಾಮಾನುಜನ್ ಎಂಬ ಅತ್ಯದ್ಭುತ ಕವಿ, ಅವರದೊಂದು ಕವನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಬಗ್ಗೆ ನಾನು ಮತ್ತೆ ವಿಚಾರಗಳನ್ನು ಏನೂ ಹೇಳುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಮಕ್ಕಳು ತುಂಬ ಹುಷಾರಿದ್ದಾರೆ. ಅವರು ವಾಚ್ಯವಾದದನ್ನೆಲ್ಲ ಸೂಚ್ಯವಾದದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತು. ಹಾಗಾಗಿ ಸುಮ್ಮನೆ ಕವನವನ್ನು ಓದಿ ಹೇಳ್ತೇನೆ ಮಕ್ಕಳೇ. ಕವನದ ಶೀರ್ಷಿಕೆ ಹೀಗಿದೆ: ಅಂಗುಲ ಹುಳುವಿನ ಪರಾಕಾಯ ಪ್ರವೇಶ. ಅಂಗುಲ ಹುಳುವಿನ ಪರಾಕಾಯ ಪ್ರವೇಶ. ಅಮೇರಿಕಾದಲ್ಲಿ ಕೇಳಿದ ಮಕ್ಕಳ ಕಥೆ ಒಂದರಲ್ಲಿ ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅಂಗುಲದ ಹುಳ ಕಣ್ಣಿಗೆ ಬಿತ್ತು. ಒಂದಂಗುಲದ ಹುಳ, ಹಸಿಮೈ ಹಸಿರು, ಮೂಗು ಕೆಂಪು ಮೂಗುತಿ, ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿಸಿ ಮೈ ಮಡಿಸಿ ಮೈಯುದ್ಧದ ಹೆಜ್ಜೆ ಇಟ್ಟು ನೆಲ ಅಳೆದು ಸುರಿದು ಅಂಗುಲ 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 ಅಂಗುಲ, ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮುಲ 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 ಹೋಗುವ ಹುಳ ಅಂಗುಲದ ಹುಳ. ನೋಡಿತು ಗುಬ್ಬಚ್ಚಿ, ಅದಕ್ಕೆ ಹಸಿವು ಬೇರೆ ಇನ್ನೇನು, ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು. ಆಗ ಹುಳ, ತಿಂದು ಬಿಡಬೇಡಿ, ನಾನು ಅಂಗುಲದ ಹುಳ, ಉಪಕಾರಿ, ಪ್ರಪಂಚ ಅಳೆಯುವ ಹುಳ. ನಾನು ಅಂಗುಲದ ಹುಳ, ಉಪಕಾರಿ, ಪ್ರಪಂಚ ಅಳೆಯುವ ಹುಳ ಎಂದಿತು. ಹಾಗಿದ್ದರೆ ನನ್ನ ಬಾಲ ಅಳಿ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ. ಅದಕ್ಕೇನಂತೆ ಇದೋ ಅಳೆದೆ, 1 2 3 4 5 ಅಂಗುಲ ನಿಮ್ಮ ಬಾಲ, 5 ಅಂಗುಲ. ನೋಡಿದೆಯಾ ಗೊತ್ತೇ ಇರಲಿಲ್ಲ, ನನ್ನ ಬಾಲ 5 ಅಂಗುಲ. 5 ಒಂದಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಂಗುಲ ಎಂದಿದ್ದೆ. ಅಳೆಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು? ಹುಳ ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹಾರಿ ಹೋಯಿತು. ಅವಕ್ಕೆಲ್ಲ ಅಳೆಯುವುದು ಬೇಕಾದಷ್ಟಿತ್ತು. ಹುಳದ ಅಳತೆಯ ಜೀವನ ಪ್ರಾರಂಭವಾಯಿತು. ನಮ್ಮದು ಯಾವಾಗಲೂ ಗೊತ್ತಿಲ್ಲ. ಹುಳದ ಅಳತೆಯ ಜೀವನ ಪ್ರಾರಂಭವಾಯಿತು. ಅದು ಹಂಸದ ಕತ್ತು ಅಳೆಯಿತು, ಜಪಾನಿ ಹಾಲಕ್ಕಿಯ ಮೂಗು ಅಳೆಯಿತು, ಅಮೇರಿಕನ್ ಕೊಕ್ಕರೆಯ ಎತ್ತಿದ ಕಾಲಳೆಯಿತು. ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಗೆ ಅಳಿ ಅಂದಾಗ ಹೆದರಿ, ನಿನ್ನ ನಾಲಗೆಗೆ ಹುಳ ಬೀಳ ಎಂದು ಒಳಗೊಳಗೆ ಶಪಿಸಿ ಬೆವತು ಗಂಟಲು ಮೊದಲು ಮಾಡಿ ನಾಲಗೆಯ ತೊಟ್ಟಿಕ್ಕುವ ತುದಿವರೆಗೂ ಅವಸರವಾಗಿ ಅಂಗುಲ 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 ಅಳೆದು ಬದುಕಿ ಬಿಟ್ಟಿತು ಹುಳ. ಹೀಗೆ ಪೆಲಿಕನ್ ಕೊಕ್ಕು, ನವಿಲಿನ ಗರಿ, ಮರಕುಟುಕದ ಕಿರೀಟದ ಪಟ್ಟೆ, ಮುದಿಗೂಬೆಯ ಗರಿ, ಉದುರಿದ ಹೊಟ್ಟೆ, ಎಷ್ಟೋ ಹೆಸರಿಲ್ಲದ ಪುಸ್ತಕ ಹೆಸರಿನ ವಿಜಾತಿ ಶುಕ ಪಿಕಗಳ ಎದೆ ಮುಖ. ಅಬ್ಬಬ್ಬಬ್ಬ, ನಾಚಿಗೆಯ ಅಂಗ ಎಲ್ಲ ಹೊಕ್ಕು ನೋಡಿ ಪರಾಕಾಯ ಪ್ರವೇಶ ಮಾಡಿ ಅಳೆದು ಕೂಡಿ ಕಳೆದು ಸುಸ್ತಾಯಿತು ಪಾಪ ಅಂಗುಲದ ಹುಳ. ಒಂದು ದಿನ ಅಲ್ಲಿಗೆ
ಕೋಗಿಲೆ ಬಂತು. ಕೋಗಿಲೆ ಬಂತು. ಏ, ನನ್ನ ಹಾಡೆಷ್ಟುದ್ದ ಅಳೆದು ಹೇಳು ಎಂತು. ಅಂಗುಲದ ಹುಳ ಬೆಚ್ಚಿ, ಬಾಲ ಅಳೆಯುತ್ತೇನೆ, ಮೂಗು ಮೂತಿ ಕೈ ಕಾಲು ಏನು ಬೇಕೋ ಹೇಳಿ ಅಳೆಯುತ್ತೇನೆ. ಸಂಕೋಚವಿಲ್ಲದೆ ಹೇಳಿ ಏನು ಬೇಕಾದರೂ ತೋರಿಸಿ ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ. ಆದರೆ ಹಾಡು ಹಾಡು ಅದು ಅಳೆಯುವುದಕ್ಕೆ ಬರುವುದಿಲ್ಲ, ಹಾಡು ಅಳೆಯುವುದಕ್ಕೆ ಬರುವುದಿಲ್ಲ ಎಂದಿತು. ಅಳೆಯುತ್ತೀಯೋ ಗಬಕಾಯಿಸಲೋ ಎಂದು ಚಕಮಕ ಕೊಕ್ಕು ಮಸೆಯಿತು ಕೋಗಿಲೆ. ಹಾಗೆ ಕೋಪ ಮಾಡಿಕೊಳ್ಳಬೇಡಿ, ಆಗಲಿ ಅಳೆಯುತ್ತೇನೆ, ನೀವು ಹಾಡಿ ಎಂದು ಒಪ್ಪಿಕೊಂಡಿತು ಹುಳ. ಮೈಯೆಲ್ಲ ನಾಡಿ ಡವ ಡವ ಬಡೆದು ಕೋಗಿಲೆ ಕೆಮ್ಮಿ ಕ್ಯಾಕರಿಸಿ ಕಫ ಉಗಿದು ಮೂಗೆತ್ತಿ ಆಕಾಶದವಕಾಶದಲ್ಲಿ ದನಿ ಎತ್ತಿ ತಲೆ ಎತ್ತಿ ಹಾಡಿತು. ಕೋಗಿಲೆ ಹಾಡಿತು, ಹುಳ ಅಳೆಯಿತು. ಕೋಗಿಲೆ ಹಾಡಿತು, ಹುಳ ಅಳೆಯಿತು. ಅಂಗುಲ 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 ಮುಖ ಒತ್ತಿ ಮೈ ಎತ್ತಿ ಹತ್ತಿ ಇಳಿದು ಹೊಳೆದು ಸುಳಿದು ಒತ್ತಿ ಎತ್ತಿ ಉಂಗುರ ಗುಂಗುರ ಉಂಗುರದೊಳಗೆ ತೂರಿ ತೂರಿ ಅಪ್ಪಿ ತಪ್ಪಿ ಅಂಗುಲ 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 ಅಳೆಯಿತು. ಅಳೆದು ಅಳೆದು ಮರಗಿಡದ ಕಾಡ ನಡುವೆ ಹಾಡು ಮುಗಿಯುವುದರೊಳಗೆ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಯಿತು ಅಂಗುಲದ ಹುಳ. ನಾವು ಕಲಾವಿದರು ಆರಾಧ್ಯ ದೈವ ಅಂತ ಪ್ರಾರ್ಥಿಸುವುದೇ ಸಾಕ್ಷಾತ್ ನಟರಾಜನನ್ನು, ರುದ್ರ ಅಂತ ಕರಿತೇವೆ. ರುದ್ರ ಅಂದರೆ ಜಗತ್ತಿನ ರೋದನವನ್ನೇ ಮೈಯಲ್ಲಿ ಧರಿಸಿದವನು ಅಂತ. ಹಾಗಾಗಿ ಒಂದು ಸಂಪೂರ್ಣ ಕಲಾವಿದೆ ಆಗಬೇಕು ಅಂದರೆ ಬೇರೆಯವರ ಸಂತೋಷ ನಮಗೂ ಸಂತೋಷ ನೀಡಬೇಕು, ಬೇರೆಯವರ ದುಃಖ ನಮಗೂ ದುಃಖ ನೀಡಬೇಕು. ಆದರೆ ಆ ದುರಾದೃಷ್ಟವಶಾತ್ ಜಗತ್ತಿನಲ್ಲಿ ಅದರ ವಿರೋಧವಾಗ್ತಾ ಇದೆ. ಏನು ಹೇಳಿ, ಬೇರೆಯವರು ದುಃಖದಲ್ಲಿದ್ದಾಗ ನಮ್ಗೆ ಸಂತೋಷ ಆಗಿಬಿಡ್ತದೆ, ಬೇರೆಯವರು ಸಂತೋಷದಲ್ಲಿದ್ದಾಗ ನಮ್ಗೆ ಹೊಟ್ಟೆ ಕಿಚ್ಚಾಗ್ತದೆ, ದುಃಖ ಆಗ್ತದೆ, ಮತ್ಸರ ಆಗ್ತದೆ. ನಾನು ಆಗ ನನ್ನ ಐಡೆಂಟಿಟಿ ಬಗ್ಗೆ ಹೇಳಿದೆ ಮಕ್ಕಳೇ. ಈಗ AI ಯುಗ, ಯೂಟ್ಯೂಬ್ ಯುಗವೂ ಅಲ್ಲ, ಅದಕ್ಕಿಂತ ಮೀರಿಸಿದ AI ಯುಗ. ಅನೇಕ ನಮಗೆ ಕಾಪಿ ಮಾಡಲಿಕ್ಕೆ ಸುತ್ತಮುತ್ತ ಕಾಣಿಸ್ಕೊಳ್ತದೆ. ಆದರೆ ಯಾವುದನ್ನೇ ನೀವು ನೋಡಿ, ಸಂತೋಷದಿಂದ ನೋಡಿ, ಪ್ರೋತ್ಸಾಹ ಕೊಟ್ಟು ನೋಡಿ. ಆದರೆ ಅದನ್ನು ಕಾಪಿ ಮಾಡುವ ಬದಲು ನಿಮ್ಮ ಐಡೆಂಟಿಟಿಯನ್ನು, ನಿಮ್ಮ ಗುರುತನ್ನು, ನಿಮ್ಮ ಛಾಪನ್ನು ನಿಮ್ಮ ಪ್ರತಿಭೆಯಲ್ಲಿ ಹಿಡಿದಿಟ್ಟುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಪೂರಕವಾಗಿ ಒಂದು ಕವನವನ್ನು ಹಾಡಲಿಕ್ಕೂ ಇಷ್ಟಪಡ್ತೇನೆ. HS ವೆಂಕಟೇಶ ಮೂರ್ತಿಯವರ ಹೆಸರನ್ನು ನೀವೆಲ್ಲ ಖಂಡಿತ ಕೇಳಿರ್ತೀರಿ. ಅತ್ಯದ್ಭುತ ಸಾಹಿತಿ, ಕವಿ. ಅವರ ಒಂದು ಸುಂದರವಾದ ಹಾಡು ತಾಯಿಗುಬ್ಬಿ ಮರಿಗುಬ್ಬಿ ಸಂವಾದ. ಗುಬ್ಬಿ ಮರಿ ಪುರ್ಪುರಂತ ಹಾರಿ ಬಂತು ಅಮ್ಮನ ಹತ್ರ. ಗುಬ್ಬಿ ಮರಿ ಪುರ್ಪುರಂತ ಹಾರಿ ಬಂತು ಅಮ್ಮನ ಹತ್ರ. ಅಮ್ಮ 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 ಗೋಪುರದ ಮೇಲೆ ಒಂದು ಮರಿ ಪಾರಿವಾಳ. ಗೋಪುರದ ಮೇಲೆ ಒಂದು ಮರಿ ಪಾರಿವಾಳ ಕೂತ್ಕೊಂಡಿತ್ತೆ. ಮರಿ ಪಾರಿವಾಳ ಕೂತ್ಕೊಂಡಿತ್ತೆ. ಮಾತಾಡಿಸ್ತೆ, ರೆಕ್ಕೆ ಬಿಚ್ತೆ. ಎಂಥ ಬಣ್ಣ ರೆಕ್ಕೆ ಮೇಲೆ, ಎಂಥ ಬಣ್ಣ ರೆಕ್ಕೆ ಮೇಲೆ. ಅದು ಕೂಡ ನಂತರಾನೆ ನನ್ನ ಹಾಗೇನೆ ಕೊಕ್ಕು ರೆಕ್ಕೆ. ಅದು ಕೂಡ ನಂತರಾನೆ ನನ್ನ ಹಾಗೇನೆ ಕೊಕ್ಕು ರೆಕ್ಕೆ. ಆದರೆ ಅಮ್ಮ ಅದಕ್ಕೆ ಅಂತ ಚಂದ ಅಂತ ಬಣ್ಣ. ಆದರೆ ಅಮ್ಮ ಅದಕ್ಕೆ ಅಂತ ಚಂದ ಅಂತ ಬಣ್ಣ.
ಅಮ್ಮ ಗುಬ್ಬಿ ಸಣ್ಣಗೆ ನಕ್ತು, ಕೊಕ್ಕನು ಮರಿಯ ಗದ್ದಕ್ಕೆ ತಿಕ್ತು. ಅಮ್ಮ ಗುಬ್ಬಿ ಸಣ್ಣಗೆ ನಕ್ತು, ಕೊಕ್ಕನು ಮರಿಯ ಗದ್ದಕ್ಕೆ ತಿಕ್ತು. ನೋಡು ಪುಟ್ಟ, ನೀನು ಹಾಗೆ ಇದ್ದಿ ಅನ್ಕೋ ಏನಾಗ್ತಿತ್ತು. ನೋಡು ಪುಟ್ಟ, ನೀನು ಹಾಗೆ ಇದ್ದಿ ಅನ್ಕೋ ಏನಾಗ್ತಿತ್ತು. ನಿನ್ನ ತೊಟ್ಲಲ್ಲಿ ಮರಿ ಪಾರಿವಾಳ ತಾನೇ ಬಂದು ಮಲ್ಕೊಂಡ್ಬಿಟ್ರೆ, ನಿನ್ನ ತೊಟ್ಲಲ್ಲಿ ಮರಿ ಪಾರಿವಾಳ ತಾನೇ ಬಂದು ಮಲ್ಕೊಂಡ್ಬಿಟ್ರೆ, ನಿನ್ನಪ್ಪ ಅಜ್ಜಿ ಅದರ ಕೊಕ್ಕಲ್ಲಿ ಹಾರ್ಕೊಂಡ್ ಬಂದು ತಿಂಡಿ ಇಟ್ರೆ, ನಿನ್ನಪ್ಪ ಅಜ್ಜಿ ಅದರ ಕೊಕ್ಕಲ್ಲಿ ಹಾರ್ಕೊಂಡ್ ಬಂದು ತಿಂಡಿ ಇಟ್ರೆ, ನೀನೇ ಅದು ಅನ್ಕೊಂಡು ನಾನು ಕೂಡ ಅದಕ್ಕೆ ಮುತ್ತು ಗಿತ್ತು ಕೊಟ್ರೆ. ಹಾ 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 ಹೌದಲ್ಲಮ್ಮ ಅಮ್ಮ ಅಮ್ಮ, ಹೌದಲ್ಲಮ್ಮ ಅಮ್ಮ ಅಮ್ಮ ಅಂತ ಗುಬ್ಬಿ ಚಿವ್ ಚಿವ್ ಅಂತ ಕಣ್ ಬಿಡ್ತು. ಚಿವ್ ಚಿವ್ ಅಂತ ಕಣ್ ಬಿಡ್ತು, ಚಿವ್ ಚಿವ್ ಅಂತ ಕಣ್ ಬಿಡ್ತು. ನಾನು ನನ್ನ ಹಾಗೇನೆ ಇರ್ಬೇಕಪ್ಪ, ನಾನು ನನ್ನ ಹಾಗೇನೆ ಇರ್ಬೇಕಪ್ಪ. ನಾನು ನಾನೇ ಅಂತ ನನ್ನಪ್ಪ ಅಮ್ಮಂಗೆ ತಿಳಿಬೇಕಪ್ಪ. ನಾನು ನಾನೇ ಅಂತ ನನ್ನಪ್ಪ ಅಮ್ಮಂಗೆ ತಿಳಿಬೇಕಪ್ಪ. ಕನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳಿಬೇಕಪ್ಪ. ಕನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳಿಬೇಕಪ್ಪ. ನನ್ನ ಮುಖಾನೇ ಉಳಿಬೇಕಪ್ಪ, ನನ್ನ ಮುಖಾನೇ ಉಳಿಬೇಕಪ್ಪ. ಬಹಳ ಖುಷಿ ಆಯಿತು ಮಕ್ಕಳೇ. ಇನ್ನೊಮ್ಮೆ ಕುಮಟಾಕ್ಕೆ ಖಂಡಿತ ಬರ್ತೇನೆ, ಆದರೆ ಭಾಷಣಗಾರ್ತಿಯಲ್ಲ ಹಾಗೆಲ್ಲ ಇದೇ ವೇದಿಕೆಯಲ್ಲಿ ನರ್ತನ ಮಾಡಲಿಕ್ಕೆ ಖಂಡಿತ ಬರ್ತೇನೆ. ಬಹಳ ಖುಷಿ ಆಯಿತು ಮಕ್ಕಳೇ. ನಿಮ್ಮ ಏನು ಯಾವುದು ಸಬ್ಜೆಕ್ಟ್ ನೀವು ತಗೊಂಡಿದ್ದೀರೋ ಚಂದ ಓದಿ ಒಳ್ಳೆಯ ಅಂಕಗಳು ಬರೋದು ಬಹಳ ಮುಖ್ಯ ಜೀವನದಲ್ಲಿ. ಅದು ತುಂಬ ಮುಖ್ಯವಾದದ್ದು. ಒಳ್ಳೆಯ ವೃತ್ತಿ ಹಿಡಿರಿ, ಜೊತೆಗೆ ಪ್ರವೃತ್ತಿಯಾಗಿ ಕಲಾ ಜಗತ್ತಿನಿಂದ ದೂರ ಹೋಗದಿರಿ. ಪ್ರವೃತ್ತಿಯಾಗಿ ಯಾವುದಾರೊಂದು ಕಲೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಅಲ್ಲೆಲ್ಲೋ ಯುದ್ಧ, ಅಲ್ಲೆಲ್ಲೋ ದೌರ್ಜನ್ಯ, ಅಲ್ಲೆಲ್ಲೋ ದ್ವೇಷ. ಈ ಜಗತ್ತು ಪ್ರೀತಿಯಿಂದ ತುಂಬಿದರೆ ಇದೆಲ್ಲದಕ್ಕೂ ನಾವು ಪೂರ್ಣ ವಿರಾಮ ಹಾಕ್ಬೋದು. ಅದು ಸಾಧ್ಯವಾಗುವುದು ಮುಂದಿನ ಪೀಳಿಗೆಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ನಮ್ಮ ಜನ್ರೇಷನ್ ಅವರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೇವೆ. ನದಿಯನ್ನು ದೇವತೆ ಅಂತ ಪೂಜಿಸ್ತೇವೆ, ಆದರೆ ಈ ಕಡೆಯಿಂದ ಕಸವನ್ನೆಲ್ಲ ನದಿಗೆ ಎರಚುತ್ತೇವೆ, ಹಾಕ್ತೇವೆ, ಬಿಸಾಕ್ತೇವೆ. ನದಿ ಅಂದ ಕೂಡಲೇ ಒಂದು ಸಣ್ಣ ವಿಡಿಯೋ ನೋಡಿದ ನೆನಪಾಯಿತು. ಹಲವು ವರ್ಷಗಳ ಹಿಂದೆ ಜಗತ್ತಿನ ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ, ವರ್ಲ್ಡ್ ಆರ್ಗನೈಸೇಷನ್ ಯಾವುದೋ, ಇದರಲ್ಲಿ ಒಂದು ವಿಡಿಯೋವನ್ನು ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಒಂದು ನಾಶವಾದ ಡೈನೋಸಾರಸ್ ಬಂದು ಇವರು ಅಲ್ಲಿರುವ ಎಲ್ಲ ದೇಶದ ವಿಜ್ಞಾನಿಗಳಿಗೊಂದು ಕಿವಿ ಮಾತು ಹೇಳಿ ಹೋಗ್ತದೆ. ಹೌದು, ಯಾವುದೋ ಆಸ್ಟರಾಯ್ಡ್ ಬಿದ್ದು ನಾವೆಲ್ಲ ನಶಿಸಿ ಹೋದೆವು, ಆದರೆ ಮನುಷ್ಯರೇ ನಿಮಗೇನಾಗ್ತಾ ಇದೆ? ನೀವು ನಿಮ್ಮ ಕೈಯಾರೆ ನಿಮ್ಮನ್ನು ನೀವೇ ನಾಶ ಮಾಡ್ಕೊಳ್ತಿದ್ದೀರಿ. ಪ್ರಕೃತಿಯನ್ನು ಪ್ರೀತಿಸುವಂತಹ ನಮ್ಮ ಸಂಸ್ಕೃತಿಯಲ್ಲೇ ಇದೆ. ನಾವು ಪೂಜಿಸುವಂಥದ್ದೆಲ್ಲ ಪ್ರಕೃತಿಯ ಶಕ್ತಿಗಳನ್ನೇ, ಆದರೆ ನಮ್ಮ ಕಾರ್ಯದಲ್ಲಿ ಮಾತ್ರ ಅದು ಮಾಯವಾಗಿ ಹೋಗಿದೆ. ನಾವು ಪ್ರಕೃತಿಯನ್ನು ಪೂಜಿಸುವ, ಪ್ರೀತಿಯನ್ನೇ ಪ್ರಪಂಚದಲ್ಲಿ ಹರಡುವ ಅಂತ ಹೇಳ್ತಾ ಇಂಥ ಸುಂದರ ಅವಕಾಶವನ್ನು ನನಗೆ ನೀಡಿದ ದೂರದ ಉಡುಪಿಯಿಂದ ನನ್ನನ್ನು ಪ್ರೀತಿಯಿಂದ ಕರೆಸಿಕೊಂಡ ಗುರುರಾಜ್ ಶೆಟ್ರು ಸರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಮಧ್ಯಾಹ್ನ ಈ ವೇದಿಕೆಯಲ್ಲಿ ನಡೀಲಿಕ್ಕಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ಎಲ್ಲ ಕಲಾವಿದರಿಗೂ ನನ್ನ ಅಭಿನಂದನೆಗಳು, ಶುಭ ಹಾರೈಕೆಗಳು. ಜೊತೆಗೆ ಗಟ್ಟಿಯಾಗಿ ಚಪ್ಪಳೆ ತಟ್ಟುತ್ತಿರುವಂತಹ ಸಹೃದಯ ಪ್ರೇಕ್ಷಕರಿಗಳು ನನ್ನ ಶುಭ ಹಾರೈಕೆಗಳನ್ನು ತಿಳಿಸ್ತಾ ನಮಸ್ಕಾರ. ಕಲಾಂಜಲಿಯ ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಹಂಚಿಕೊಂಡಂಥ ಶ್ರೀಮತಿ ಮಾಧಸಿ ಸುಧೀರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ಹೊತ್ತು ಬೆಳಗಿನ ಅವಧಿಯಲ್ಲಿ ಕುಮಾರಿ ಭೂಮಿಕಾ ಸತೀಶ್ ಭಟ್ ವಿಧಾತ್ರಿ ಅಕಾಡೆಮಿಯವರು ಮುನ್ನಡೆಸ್ತಾ ಇರತಕ್ಕಂಥ
ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಭೂಮಿಕಾ ಸತೀಶ್ ಭಟ್ ಮಾನಸಿ ಸುಧೀರ್ ಅವರ ಚಿತ್ರವನ್ನು ಚಿತ್ರಿಸಿದ್ದಾರೆ. ಅವರು ಮಾನಸಿ ಸುಧೀರ್ ಅವರಿಗೆ ಆ ಚಿತ್ರವನ್ನು ನೀಡ್ತಾ ಇದ್ದಾಳೆ. ಭೂಮಿಕಾ ಸತೀಶ್ ಭಟ್ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿನಿ. ಈ ಹೊತ್ತು ಮಾನಸಿ ಸುಧೀರ್ ಅವರ ಚಿತ್ರವನ್ನು 1 ಗಂಟೆಯಲ್ಲಿ ಈಕೆ ಇದೇ ವೇದಿಕೆಯಲ್ಲಿ ಚಿತ್ರಿಸಿದ್ದನ್ನು ನಾವು ಕಣ್ತುಂಬಿಕೊಂಡಿದ್ದೆವು.